ಹೊಟ್ಟೆಯಲ್ಲಿ ಮರ. ಸಮು ಹುಣಸೆಹಣ್ಣು ತಿನ್ನುತ್ತಿದ್ದ. ಅಕ್ಕ, ಬೇಡ ಸಮು, ಅದನ್ನ ತಿನ್ನಬಾರ್ದು, ಹಲ್ಲು ಬ್ಯಾನಿಯಾಗ್ತದ, ಪಿತ್ತಾಗಿ ವಾಂತಿಯಾಗ್ತದ ಎಂದಳು. ಅದನ್ನೆಲ್ಲ ಕೇಳದೆ ಹಾಗೆ ಮುಂದುವರಿಸಿದ್ದ. ಅನುಭವಿಸು, ಆಗ್ಲೇ ಬುದ್ಧಿ ಬರದು ಎಂದು ಅಕ್ಕ ಒಳಗೆ ಹೋದಳು. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅಳುತ್ತಾ ಬಂದು, ಅಕ್ಕ ಅಕ್ಕ ನಾನು ಬೀಜಗಳನ್ನ ನುಂಗಿಬಿಟ್ನಿ, ಏನೂ ಆಗೋಲ್ಲಲ್ಲ ಎಂದ. ಅಯ್ಯೋ, ಬೀಜಗಳನ್ನ ನುಂಗಿಬಿಟ್ಟ, ಬೇಡ ಅಂತ ಬಡ್ಕೊಂಡೇ ಕೇಳಿದ್ಯಾ, ಅನುಭವಿಸು ಅಂಜಿದ್ದ ಸಮು ಮತ್ತಿಷ್ಟು ಕಂಗಾಲಾದ. ಅಕ್ಕ, ಏನಾಗ್ತದ? ಬೀಜನ ನೆಲದಲ್ಲಿ ಹೂತ್ರೆ ಏನಾಗ್ತದ? ಬೀಜ ಮೊಳಕೆ ಉಡ್ದು ಗಿಡ ಬೆಳೀತದ. ಹಾಗೆ ನಿನ್ನ ಹೊಟ್ಟೆಯಲ್ಲೂ ಅಂದಾಗ ಸಮುಗ ಎದೆ ಡವಡವ ಬಡಿದುಕೊಳ್ಳಲಾರಂಭಿಸಿತು. ಎಂದೋ ಕೇಳಿದ ನೆನಪು. ಬೀಜ ನುಂಗಿದಾಗ ಕೂಡಲೇ ಬಾಳೆಹಣ್ಣು ತಿನ್ಬೇಕು, ಕಕ್ಕಸ ಆಗ್ತದ, ಆದರೊಂದ ಬೇಗ ಬೀಜ ಹೊರಗೆ ಬರ್ತದೆ ಎಂದು. ಸಂಜೆ ಅಪ್ಪ ಬಾಳೆಹಣ್ಣು ತಂದಿದ್ದನ್ನ ನೋಡಿದ್ದ. ರಾತ್ರಿ ಎದ್ದು ಡಜನ್ ಬಾಳೆಹಣ್ಣನ್ನ ತಿಂದು ಮಲಗಿದ್ದ. ಬೆಳಿಗ್ಗೆ ಹಣ್ಣಿಲ್ಲದನ್ನ ನೋಡಿ ಅಮ್ಮನಿಗೆ ಗಾಬರಿಯಾಯಿತು. ಬಾಳೆಹಣ್ಣು ತಿನ್ನವರಾರು? ಸಮುನ ಮೇಲೆ ಅನುಮಾನ ಬಂದು, ಸತ್ಯ ಹೇಳು, ತಿಂದವನು ನೀನು ತಾನೆ ಎಂದಳು. ಸಮು ನಡೆದ ವಿಷಯವನ್ನೆಲ್ಲ ಹೇಳಿ ಬೆಳಿಗ್ಗೆ ಬಯಲಿಗೆ ವಿಸರ್ಜನೆಗೆ ಹೋದಾಗ ಸಿಕ್ಕ ಬೀಜಗಳನ್ನ ಖುಷಿಯಿಂದ ತೋರಿಸಿ, ಅಮ್ಮ ನೋಡು, ನನ್ನ ಹೊಟ್ಟೆಯಲ್ಲಿ ಹುಣ್ಸೆಗಿಡ ಬೆಳೆಯಲು ಸಾಧ್ಯನಾ ಎಂದು ಗೆಲುವಿನಿಂದ ತೋರಿಸಿದ. ಅಮ್ಮ, ಹೇಳ್ಬೇಕಿತ್ತಲ್ಲ, ಹೇಳದೆ ಇಷ್ಟೊಂದು ಬಾಳೆಹಣ್ಣು ತಿಂದುಬಿಡೋದ, ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ದೆ ಎಂದಳು. ಅಕ್ಕ ಹೇಳಿದ ವಿಷಯ ಕೇಳಿ ಭಯ ಆಯ್ತಮ್ಮ, ಅದಕ್ಕೆ ಹಾಗೆ ಮಾಡಿದ್ದೆ, ಕ್ಷಮಿಸಮ್ಮ. ಆಯ್ತು, ಇನ್ನೊಮ್ಮೆ ಈ ರೀತಿ ಮಾಡ್ಬೇಡ ಎಂದ್ಲು. ಇದಾಗಿ ವಾರವಾಗಿರ್ಲಿಲ್ಲ. ಅಕ್ಕ ಬಾಯಿ ಚುಟುಚುಟೂ ಅಂತಿದೆ, ಏನಾದ್ರೂ ಕೊಡಮ್ಮ ಎಂದಳು. ಏನಿಲ್ಲ, ಮನೇಲಿ. ಏನ್ ಕೊಡ್ಲಿ? ಸಂಜೆ ಅಪ್ಪನಿಗೆ ಹೇಳ್ತೀನಿ, ತರ್ತಾರೆ. ಇಲ್ಲಮ್ಮ, ನನಗೆ ಹುಣ್ಸೆ ಕಪ್ಪ ಕೊಡು, ಅದನ್ನ ಹುರ್ಕೊಂಡು ತಿಂತೀನಿ. ನಿತ್ಯ ನೀನೇ ತಿಂದು ತಿಂದು ಖಾಲಿ ಮಾಡಿದಿ, ಎಲ್ಲಿ ತರ್ಲಿ? ನನಗೆ ಬೇಕು ಎಂದು ಮಗಳು ಹಠ ಹಿಡಿದಳು. ಅಕ್ಕ, ನನಗೆ ತಿಂದ್ರೆ ಗಿಡ ಆಗುತ್ತೆ ಅಂತಿದ್ದಿ, ನಿನಗೆ ಆಗಲ್ವೇನೋ ಎಂದ ಸಮು. ಪೆದ್ದು ನೀನು ಹಸಿದು ತಿಂದಿಯಾ? ವಾರ ತಡಿ, ಅದು ಬೆಳೆಯುತ್ತೆ, ಬಾಯಿಂದ ಹೊರಗೆ ಬರುತ್ತೆ, ಆದರೆ ಹುರಿದು ತಿಂದರೆ ಬೆಳೆಯೋಲ್ಲ. ಅಮ್ಮ ಅಮ್ಮ ನೋಡಮ್ಮ, ಅಂಜಿಸ್ತಾಳ ಅಂತ ಅಳತಾ ಹೇಳಿದೆ. ಅಕ್ಕ, ಅಮ್ಮ ನನಗೆ ಕೊಡು ಅಂತ ಗಂಟು ಬಿದ್ದಳು. ಎಲ್ಲಾ ಕಡೆ ಹುಡುಕಿದಾಗ ಮಾಡದಲ್ಲಿ 4 ಬೀಜಗಳು ಕಂಡುವು. ಇರೋವು ಇಷ್ಟೇ, ಕಾಡಬೇಡ ಎಂದು ಅವನ್ನೇ ಕೊಟ್ಲು. ಅಕ್ಕ ಅದನ್ನ ಉಪ್ಪು ಹಾಕಿ ಹುರಿದು ಕಟುಂ ಕಟುಂ ಅಂತ ಕಡಿಯುತ್ತಾ ತಿನ್ನುವಾಗ ಸಮು, ನನಗೊಂದು ಕೊಡಕ್ಕ ಎಂದು ಕೇಳಿದ್ರೂ ಗೋಗರೆದ್ರೂ ಕೊಡ್ಲಿಲ್ಲ. ನೋಡುವರ್ಗೂ ನೋಡಿ ಸಮು ಜೋರಾಗಿ ನಗಲು ಆರಂಭಿಸಿದೆ. ಯಾಕೆ ನತ್ತೀಯಾ ಅಂತ ಅಮ್ಮ ಕೇಳಿದ್ಲು. ಅಕ್ಕನೂ ಧ್ವನಿಗೂಡಿಸಿದ್ದು. ಅಮ್ಮ ಅಮ್ಮ, ಆ ಬೀಜ ಕೊಟ್ಟೆಯಲ್ಲ, ಎಲ್ಲಿದ್ದುವು? ಮಾಡದಲ್ಲಿ, ಡಬ್ಬೆಯ ಪಕ್ಕಲಲ್ಲಿ ಜೋರಾಗಿ ನಗುತ್ತಾ. ಅಮ್ಮ, ಅವು ಯಾವ ಗೊತ್ತಾ? ನಾನು ಮೊನ್ನೆ ಹುಣ್ಸೆಹಣ್ಣು ತಿನ್ನುವಾಗ ನುಂಗಿದ ಬೀಜಗಳು, ಲ್ಯಾಟ್ರಿನ್ ಮಾಡುವಾಗ ಬಂದದ್ದು. ಛೀ ಅಂದುಬಿಟ್ಟ. ಈಗ ಅಳುವ ಸರದಿ ಅಕ್ಕನದಾಯಿತು. ವ್ಯಾಕ್ ವ್ಯಾಕ್ ಅಂತ ಉಬ್ಬಳಿಸುತ್ತಾ ಬಚ್ಚಲ ಮನೆಗೆ ಓಡಿದಳು. ಜೋರಾಗಿ ಅಳತೊಡಗಿದಳು. ಎಂತಹ ಮೋಸ ಮಾಡಿದೆ ಬಂಡ, ಏನ್ ಮಾಡಿದ ಬುದ್ಧಿ ಇಲ್ವೇನೋ, ಹೊಟ್ಟೆಗಿದ್ರೆ ಅವೇನೋ ಗಿಡ ಬೆಳೀತಿದ್ದ, ಅಷ್ಟಾಗ ಮನಸ್ಸಿಗೆ ತಗೊಂಡು ಅದನ್ನ ಕೈ ಹಾಕಿ ತೆಗೆದು ಇಲ್ಲಿಟ್ಟಿದ್ಯಾ? ಓಹೋ ಅಮ್ಮ, ನಾನ್ ಸಾಯ್ತೀನಿ ಅಂತ ಗೋಳಾಡತೊಡಗಿದ್ದು. ಅಷ್ಟರಲ್ಲಿ ಹೊರಗಿನಿಂದ ಬಂದ ಅಪ್ಪ ಎಲ್ಲಾ ವಿಷಯ ಕೇಳಿ ನಕ್ಕ. ಇಲ್ಲಪ್ಪ, ನಾ ಹೇಳಿದ್ದು ತಪ್ಪಾಯ್ತು, ಇನ್ನೊಮ್ಮೆ ನಾನು ಹಾಗೆ ಮಾಡುವುದಿಲ್ಲ ಅಂತ ಅಳತೊಡಗಿದ್ಲು. ಸಮು ಆಂಗೆ ಆಗ್ಬೇಕು ಎಂದು ಕೂಗತೊಡಗಿದ. ಸಮೂ ಅಂತ ಅಪ್ಪ ಕಣ್ಣು ತೆರವಿದೆ. ಇಲ್ಲಪ್ಪ, ತಪ್ಪಾಯ್ತು ಎಂದು ಗಪ್ಪಾದ. ಅಪ್ಪ, ಏನಾದ್ರೂ ಮಾಡು, ವಾಂತಿ ಬಂದಂಗೆ ಆಗ್ತಿದೆ, ತಲೆ ಸುತ್ತಿದಂಗೆ ಆಗ್ತಾ ಇದೆ, ಏನಾದ್ರೂ ಮಾಡಪ್ಪ, ವಾಸನೆ ತಡಿಯೋಕಾಗ್ತಾ ಇಲ್ಲ ಎಂದಳು ಅಕ್ಕ. ಸಮು, ಅವನ್ನ ತಗೊಂಡ್ಬಾರೋ ಎಂದ ಅಪ್ಪ ಕೂಗಿದ. ಒಂದು ಹಾಳೆಯಲ್ಲಿ ಸುತ್ತಿದ್ದ ನುಂಗಿದ ಬೀಜಗಳನ್ನ ತಂದು ತೋರಿಸಿದೆ. ನೀನ್ ತಿನ್ನಿದ್ವು ಇವೆಲ್ಲ ಬೇರೆ, ಅಂದು ಅವನಿಗೆ ಗಿಡ ಬೆಳೆಯುತ್ತೆ ಅಂತ ಹೆದರಿಸಿ ಗಡ್ಡ ನಿತ್ರಾನನಾಗಿದ್ದ. ಸಮಾಧಾನಿಸಿ ನಿನಗೂ ಬುದ್ಧಿ ಕಲಿಸೋಣ ಅಂತ ನಾಟಕ ಮಾಡಿದ್ವಿ ಎಂದಾಗ ಅಕ್ಕಗೆ ಹೋದ ಬಂದಂತಾಯಿತು. ಬೆರಿಕಿ ಸಮು ನನಗೆ ಚಳ್ಳೆಹಣ್ಣು ತಿನ್ನಿಸಿದ್ದ, ಮಾಡ್ತೀನಿ ಬಾ ಎಂದು ಬಡಿಯಲು ಹೋದಳು. ಅಪ್ಪ, ಸುಳ್ಳು ಹೇಳಿದಕ್ಕಿಂತ ಸತ್ಯ ಹೇಳಿ ಪರಿಹಾರ ನೀಡಬೇಕು, ಹೆದರಿಸಬಾರ್ದು ಎಂದಾಗ, ಸಾರೇಪ್ಪ, ಇನ್ನೊಮ್ಮೆ ತಪ್ಪು ಮಾಹಿತಿ ನೀಡೋಲ್ಲ ಎಂದು ಪ್ರಾಮಿಸ್ ಮಾಡಿದ್ಲು. ಸಮು, ಅಪ್ಪ, ಇಲ್ಲಿ ಬೀಜ ನೋಡಿ, ಇವು ಸ್ವಚ್ಛಾವ, ನನಗೇಕೋ ಡೌಟ್, ಇವು ಯಾವುವು ಎಂದ. ಮತ್ತೆ ಅಳುವ ಸರದಿ ಅಕ್ಕನದಾಯಿತು.